ವಿದ್ಯಾರ್ಥಿಗಳು ಈ ವಿಡಿಯೋದಲ್ಲಿ ನಾನು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕೆಲವು ಡೌಟ್ಸ್ ಗಳನ್ನು ಕ್ಲಿಯರ್ ಮಾಡಕ್ಕೆ ಹೋಗ್ತಾ ಇದ್ದೇನೆ. ಸೊ ಮುಂದೆ ಹೋಗಿಂತ ಮುಂಚೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಗಾಗಿ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಇದಲ್ಲದೆ ನೀವು ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ ಹಾಗೂ ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋದನ್ನ ಮರೆಯಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್. ಲೆಟ್ಸ್ ಸ್ಟಾರ್ಟ್. ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಚಲನ್ ರಿಲೇಟೆಡ್ ಅಂದ್ರೆ ಯಾವ ವಿದ್ಯಾರ್ಥಿಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂದ್ರೆ KCET ಗೆ ಅಪ್ಲೈ ಮಾಡುವಾಗ ಆನ್ಲೈನ್ ಪೇಮೆಂಟ್ ಮಾಡ್ತಾರೋ ಅವರಿಗೆ ಚಲನ್ ಜನರೇಟ್ ಆಗುದಿಲ್ಲ. ಸೊ ಆವಾಗ ನೀವು ಯಾವಾಗ ಪೇಮೆಂಟ್ ಮಾಡ್ತಿರೋ ನಿಮ್ಮ ಬ್ಯಾಂಕಿಗೆ ಯಾವ ನಂಬರ್ನ ರಿಜಿಸ್ಟರ್ಡ್ ಮಾಡಿರ್ತೀರೋ ಪೇಮೆಂಟ್ ಸಕ್ಸಸ್ಫುಲ್ ಆದ ನಂತರ ನಿಮಗೆ ಮೊಬೈಲ್ಗೆ ಒಂದು ಇನ್ಬಾಕ್ಸ್ಗೆ ಮೆಸೇಜ್ ಬಂದಿರುತ್ತೆ, ಟ್ರಾನ್ಸ್ಫರ್ಡ್ ಅಂದ್ರೆ ಟ್ರಾನ್ಸಾಕ್ಷನ್ ಆಗಿರೋದು. ಸೊ ಅದನ್ನ ನೀವು ತೋರಿಸ್ಬೋದು. ಇಲ್ಲಪ್ಪ ಅಂತಂದ್ರೆ ನಿಮಗೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿಯೂ ಸಹ ನಿಮಗೆ ಹೋಲ್ ಡೀಟೇಲ್ ಇರುತ್ತೆ, ಅದನ್ನು ನೀವು ಪ್ರಿಂಟ್ಔಟ್ ತೆಗೆದುಕೊಂಡು ತೋರಿಸಬಹುದು. ಅಥವಾ ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ನಲ್ಲಿಯೂ ಸಹ ನಿಮ್ಮ ಟ್ರಾನ್ಸ್ಫರ್ ಆಗಿರೋ ಅಂದ್ರೆ ಟ್ರಾನ್ಸಾಕ್ಷನ್ ಆಗಿರುವಂತಹದ್ದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ಅದನ್ನು ನೀವು ಪ್ರಿಂಟ್ಔಟ್ ಮಾಡಿ ತೆಗೆದುಕೊಂಡು ಸಹ ನೀವು ತೋರಿಸಬಹುದು. ಒಂದ್ ವೇಳೆ ನೀವು ಆಫ್ಲೈನ್ ಮಾಡಿದ್ರೆ ಅಂದ್ರೆ ಚಾಲೆಂಜ್ ಜನರೇಟ್ ಮಾಡಿಕೊಂಡು ನೀವು ಹೋಗಿ ಬ್ಯಾಂಕಿಗೆ ನೀವು ಪೇಮೆಂಟ್ ಮಾಡಿದ್ರೆ ನಿಮ್ಗೆ ದಾರಿ ಇರೋದೇನಪ್ಪ, ಇದು ಬಹಳ ಮುಖ್ಯವಾದಂತಹ ಡಾಕ್ಯುಮೆಂಟ್, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ನೀವು ಎಲ್ಲಿ ಪೇಮೆಂಟ್ ಮಾಡಿದ್ರು ಆ ಬ್ಯಾಂಕಿಗೆ ಹೋಗಿ ನೀವು ಯಾವ ಡೇಟ್ ನಲ್ಲಿ ಪೇಮೆಂಟ್ ಮಾಡಿದ್ದೀರಾ ಅದನ್ನ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ ಅವರು ಸರ್ಚ್ ಮಾಡಿ ಅವ್ರ ಹತ್ರ ಒಂದು ಕಾಪಿ ಇರುತ್ತೆ, ಬ್ಯಾಂಕ್ ಕಾಪಿ, ಅದನ್ನ ನಿಮಗೆ ಕೊಡ್ತಾರೆ. ಅದನ್ನ ಜೆರಾಕ್ಸ್ ಮಾಡಿಕೊಂಡು ನೀವು ತಂದು ಇಲ್ಲಿ ಪ್ರೊಡ್ಯೂಸ್ ಮಾಡಬಹುದು. ಅಥವಾ ಇನ್ನೊಂದೇನಪ್ಪಾ ಅಂತಂದ್ರೆ ಎಡಿಟಿಂಗ್ ಆಪ್ಷನ್ ಇದೆ, ಅಲ್ಲಿ ಹೋಗಿ ನೀವು ಮತ್ತೊಂದು ಸಲ ಚಾಲೆಂಜ್ ಅನ್ನು ಜನರೇಟ್ ಮಾಡಿಕೊಂಡು ಟ್ರೈ ಮಾಡಿ, ಆಮೇಲೆ ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ಔಟ್ ತೆಗೆದುಕೊಂಡು ಅದನ್ನ ಪ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡಿ. ಆಯ್ತು ಅಂದ್ರೆ ಇಟ್ ಗುಡ್, ಇಲ್ಲ ಅಂದ್ರೆ ನಿಮ್ಗೆ ಒಂದೇ ದಾರಿ, ನೀವು ರಿಕ್ವೆಸ್ಟ್ ಮಾಡಬೇಕಾಗತ್ತೆ, ಬೇರೆ ದಾರಿ ಅಂತೂ ಇಲ್ಲ. ಎರಡನೇ ಡೌಟ್, PUC ಸೆಕೆಂಡ್ ಇಯರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದುವರೆಗೂ ಬಂದಿಲ್ಲ, ನೀವಲ್ಲಿ ಯಾವ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಬೇಕು ಅಂತ. ವಿದ್ಯಾರ್ಥಿಗಳೇ PUC ಸೆಕೆಂಡ್ ಇಯರ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಹತ್ರ ಈಗ ಪ್ರೆಸೆಂಟ್ ಯಾರಿಗೂ ದೊರಕಿಲ್ಲ. ಸೊ ಆದ ಕಾರಣದಿಂದಾಗಿ ನೀವೇನ್ ಮಾಡ್ಬೇಕಂದ್ರೆ ನಿಮ್ಮ ಕಾಲೇಜಿಗೆ ಹೋಗಿ ಅಲ್ಲಿ ಆಫೀಸ್ ನಲ್ಲಿ ಅವರಿಗೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನ ಕೊಡಲು ವಿನಂತಿಸಿಕೊಳ್ಳಿ. ಅವರಿಗೆ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನು ಕೊಡ್ತಾರೆ, ಅದರ ಮೇಲೆ ನಿಮ್ಮ ಕಾಲೇಜ್ ಮೋರ್ ಮತ್ತೆ ಆಮೇಲೆ ಸಿಗ್ನೇಚರ್ ಇರುತ್ತೆ ನಿಮ್ಮ ಪ್ರಿನ್ಸಿಪಲ್ದು, ಅವಾಗ ಅದು ವ್ಯಾಲಿಡ್ ಆಗುತ್ತೆ. ನೀವು ಇಂಟರ್ನೆಟ್ ಲಿಂದ ಡೌನ್ಲೋಡ್ ಮಾಡಿಕೊಂಡು ಡೈರೆಕ್ಟ್ ಇಲ್ಲಿ ಕೊಟ್ರೆ ಅದು ವ್ಯಾಲಿಡ್ ಇರುವುದಿಲ್ಲ. ಆದ ಕಾರಣದಿಂದಾಗಿ ಪ್ರೊವಿಷನಲ್ ಮಾರ್ಕ್ಸ್ ಕಾರ್ಡ್ ಅನ್ನು ನಿಮ್ಮ ಕಾಲೇಜಿಂದ ತೆಗೆದುಕೊಳ್ಳಿ, ಅಲ್ಲಿ ನಿಮ್ಗೆ ನಿಮ್ಮ ಪ್ರಿನ್ಸಿಪಲ್ ಸೈನ್ ಮತ್ತೆ ಅಲ್ಲಿ ಸೀಲ್ ನಿಮ್ಗೆ ಇದ್ದೇ ಇರುತ್ತೆ, ಅಂದ್ರೆ ಅದು ವ್ಯಾಲಿಡ್ ಆಗುತ್ತೆ. ಮೂರನೇದು ಸ್ಟಡಿ ಸರ್ಟಿಫಿಕೇಟ್ ರಿಲೇಟೆಡ್ ಆಗಿದ್ದು, ವಿದ್ಯಾರ್ಥಿಗಳಿಗೆ ನೀವು 7 ವರ್ಷಗಳವರೆಗೆ ಕರ್ನಾಟಕದಲ್ಲಿ ಓದಿದ್ದೀರಿ ಅನ್ನೋ ಒಂದು ಪ್ರೂಫ್ಗಾಗಿ ಸ್ಟಡಿ ಸರ್ಟಿಫಿಕೇಟ್ ಬೇಕಾಗಿರುತ್ತೆ. ನೀವು 1 to 10th ಸ್ಟ್ಯಾಂಡರ್ಡ್ ಅನ್ನು ತೆಗೆದುಕೊಳ್ಳಬಹುದು ಅಥವಾ 7 ವರ್ಷಗಳು ತೆಗೆದುಕೊಂಡ್ರೆ ಇಟ್ಸ್ ಓಕೆ. ನಿಮಗೆ ಬೇಕಾದ್ರೆ PUC ಫಸ್ಟ್ ಇಯರ್ ಸೆಕೆಂಡ್ ಆದರೂ ತೆಗೆದುಕೊಳ್ಳಬಹುದು, ಅದರ ಅವಶ್ಯಕತೆ ಇಲ್ಲ. ಯಾಕಂದ್ರೆ 1 to 10th ಸ್ಟ್ಯಾಂಡರ್ಡ್ ನೀವು ತೆಗೆದುಕೊಂಡಾಗ ನೀವು ಒಂದು ಫಾರ್ಮೆಟ್ ಇದೆ, PU ಬೋರ್ಡ್ ಆಲ್ರೆಡಿ ಬ್ರೋಷರ್ ನಲ್ಲಿ ಆಲ್ರೆಡಿ ಬಿಟ್ಟಿದೆ, ಆ ಒಂದು ಫಾರ್ಮೆಟ್ ಅನ್ನ ಸ್ಟಡಿ ಸರ್ಟಿಫಿಕೇಟ್ ಫಾರ್ಮೆಟ್ ಅನ್ನ ನಿಮ್ಮ ಸ್ಕೂಲ್ಗೆ ಹೋಗಿ ಕೊಡಿ. ಅಲ್ಲಿ ಅವರು ಬರೀತಾರೆ ನೀವು ಯಾವ ಇಯರ್ ನಿಂದ ಯಾವ ಇಯರ್ಗೂ ನೀವು ಅಲ್ಲಿ ಓದಿದ್ದೀರಾ ತರಗತಿ ಎಲ್ಲ ಬರೀತಾರೆ. ಬರೆದ್ಮೇಲೆ ಅಲ್ಲಿ ನಿಮ್ಮ ಹೆಡ್ ಮಾಸ್ಟರ್ನ ಸಿಗ್ನೇಚರ್ ಮತ್ತೆ ಆಮೇಲೆ ನಿಮ್ಮ ಸ್ಕೂಲ್ ಮೋರ್ ಅಲ್ಲಿ ಇರುತ್ತೆ, ಅದರ ಮೇಲೆ ಅದಾದ ನಂತರ ನೀವು ಅದನ್ನ ಬ್ಲಾಕ್ ಎಜುಕೇಶನ್ ಆಫೀಸರ್ ಹತ್ರ BEO ಆಫೀಸ್ಗೆ ಹೋದಾಗ ಅಲ್ಲಿ BEO ಸಹ ಸೈನ್ ಮಾಡ್ತಾರೆ, ಅವಾಗ ಒಂದು ಸ್ಟಡಿ ಸರ್ಟಿಫಿಕೇಟ್ ವ್ಯಾಲಿಡ್ ಆಗುತ್ತೆ. ಅಂದ್ರೆ ಅದರ ಮೇಲೆ ನಿಮ್ಮ ಹೆಡ್ ಮಾಸ್ಟರ್ ಸಿಗ್ನೇಚರ್ ಮತ್ತೆ ಆಮೇಲೆ ನಿಮ್ಮ ಅಲ್ಲಿ BEO ಆಫೀಸರ್ ಸಹ ಸಿಗ್ನೇಚರ್ ಮಾಡಬೇಕಾಗುತ್ತೆ. 1 to 10th ಸ್ಟ್ಯಾಂಡರ್ಡ್ ಇದ್ರೆ ಮತ್ತೆ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇಕಾದ್ರೆ ತೆಗೆದುಕೊಳ್ಳಬಹುದು. ಅಲ್ಲಿ ಸಹ ನೀವು ಆ ಒಂದು ಫಾರ್ಮೆಟ್ ಅನ್ನು ನಿಮ್ಮ ಕಾಲೇಜ್ಗೆ ಕೊಟ್ಟಾಗ ಅಲ್ಲಿ ನಿಮ್ಮ ಪ್ರಿನ್ಸಿಪಲ್ ಸೈನ್ ಮತ್ತೆ ಆಮೇಲೆ ಕಾಲೇಜ್ ಮೋರ್ ಇರುತ್ತೆ. ಅದಲ್ಲದೆ ನೀವು DDPI ಸಿಗ್ನೇಚರ್ ಕಂಪಲ್ಸರಿ ಮಾಡಿಸಬೇಕಾಗುತ್ತೆ. ಆಕ್ಚುಲಿ 1 to 10th ಈಸ್ ಎನಫ್. ಮತ್ತೆ ನಿಮಗೆ ಬೇಕಾದ್ರೆ ನೀವು PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇಕಾದ್ರೂ ತೆಗೆದುಕೊಳ್ಳಬಹುದು. ಮತ್ತೆ ಇಲ್ಲಿ ಕೊನೆ ಪ್ರಶ್ನೆ ಆಗಿತ್ತು, ಗೆಜೆಟೆಡ್ ಆಫೀಸರ್ ಇಂದ ಅಟೆಸ್ಟೆಡ್ ಯಾವ ಒಂದು ಕಾಪೀಸ್ ಮೇಲೆ ಮಾಡ್ಬೇಕಂತ, ಒರಿಜಿನಲ್ ಮೇಲೆ ಅಥವಾ ಒಂದು ಜೆರಾಕ್ಸ್ ಕಾಪೀಸ್ ಮೇಲೆ ಅಂತ. ನೋಡಿ, ಒರಿಜಿನಲ್ ಕಾಪೀಸ್ ಮೇಲೆ ಯಾವ ಸಿಗ್ನೇಚರ್ ಇಲ್ಲ. ಇಲ್ಲಿ ಗೆಜೆಟೆಡ್ ಆಫೀಸರ್ ಅಂತ ಬಂದ್ರೆ ಅಥವಾ ಪ್ರಿನ್ಸಿಪಲ್ ಇಂದ ಆಗಿರ್ಬೋದು ಅಥವಾ ಒಂದು ಕ್ಲಾಸ್ 1 ಆಫೀಸರ್ ಇಂದ, ಅಂದ್ರೆ ಗೆಜೆಟೆಡ್ ಆಫೀಸರ್ ಇಂದ ನೀವು ಅಟೆಸ್ಟೆಡ್ ಮಾಡುವಾಗ ಓನ್ಲಿ ಫೋಟೋ ಕಾಪೀಸ್ ಮೇಲೆ ಮಾಡ್ತಾರೆ. ನೀವು ಹೋಗೋರಿಗೆ ಕೇಳಿ ಅಷ್ಟೇ ಫೋಟೋ ಕಾಪೀಸ್ ಮೇಲೆ ಅಷ್ಟೇ ಮಾಡ್ಕೊಳ್ಬೇಕು. ಮತ್ತೆ ನಿಮಗೆ ಏನಾದರೂ ಸಂದೇಹಗಳಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಅದಕ್ಕೆ ಉತ್ತರಿಸಲು ಪ್ರಯತ್ನಿಸುತ್ತೇನೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ. ಆದರೆ ಈ ವಿಡಿಯೋನ ಶೇರ್ ಮಾಡೋದನ್ನ ತಪ್ಪದೇ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಸಪೋರ್ಟಿಂಗ್.